ಕರಾವಳಿಯ ಜನಪದ ಕ್ರೀಡೆ ಅಂತ ಹೇಳಿದರೆ ಅದು ಕಂಬಳ ಕೇವಲ ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿತ್ತು. ಈ ಗ್ರಾಮೀಣ ಪ್ರದೇಶದಲ್ಲಿ ಕಂಬಳ ಆಡಿಸೋದಕ್ಕೂ ಹಲವು ವೈಜ್ಞಾನಿಕ ಕಾರಣಗಳಿದ್ದಾವೆ. ಹಿರಿಯರು ಅನೇಕ ವಿಚಾರಗಳನ್ನು ಯೋಚನೆ ಮಾಡಿ ಕಂಬಳವನ್ನು ಆಚರಿಸ್ತಾ ಬರ್ತಾ ಇದ್ರು. ಬಟ್ ಈಗ ಇದು ಕೇವಲ ಗ್ರಾಮೀಣ ಕ್ರೀಡೆಯಾಗಿ ಉಳಿದಿಲ್ಲ, ಬದಲಾಗಿ ನಗರದಲ್ಲೂ ಕೂಡ ಕಂಬಳ ಕುರಿತಾಗಿ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಹೋದ ವರ್ಷ ಎಲ್ಲ ನಾವು ನೋಡಿದ್ವಿ, ಬೆಂಗಳೂರಿನಲ್ಲೆಲ್ಲ ಕಂಬಳವನ್ನು ಏರ್ಪಡಿಸೋ ಕೆಲಸ ಆಗಿತ್ತು, ಕಾಂಪಿಟೇಷನ್ ರೀತಿಯಲ್ಲಿ ಮಾಡಿದ್ರು. ಈಗಲೂ ಈ ಕ್ರೇಜ್ ಈ ವರ್ಷವೂ ಮುಂದುವರೆದಿದೆ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಲ್ಲಿ ಕಂಬಳದ ಕ್ರೇಜ್ ವಿಪರೀತವಾಗಿರುತ್ತೆ. ಡೀಟೇಲ್ಸ್ ಇದೆ ನೋಡೋಣ. ಕರಾವಳಿ ನಗರ ಪ್ರದೇಶಕ್ಕೂ ಕಾಲಿಟ್ಟ ಕಂಬಳ ಕಹಳೆ. ಮಂಗಳೂರು ಕಂಬಳಕ್ಕೆ ಹರಿದು ಬಂದ ಜನಸಾಗರ. ತುಳುನಾಡಿನ ಜಾನಪದ ಕ್ರೀಡೆ ಕಂಬಳ ಕೇವಲ ಗ್ರಾಮೀಣ ಪ್ರದೇಶಕ್ಕೆ ಮಾತ್ರ ಸೀಮಿತ ಅನ್ನೋ ಮಾತಿತ್ತು. ಆದ್ರೆ ಇದೀಗ ನಗರದಲ್ಲೂ ಕಂಬಳ ನಡೆಯುತ್ತೆ, ಅದಕ್ಕೆ ಲಕ್ಷಾಂತರ ಮಂದಿ ಸೇರ್ತಾರೆ ಅನ್ನೋದು ಮಂಗಳೂರು ಕಂಬಳದಲ್ಲಿ ಸಾಬೀತಾಗಿದೆ. ಹೌದು, ಹಿಂದೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಕಂಬಳ ನಡೆಯುತ್ತಿತ್ತು. ಹೀಗಾಗಿ ನಗರವಾಸಿಗಳು ಕಂಬಳದಿಂದ ವಂಚಿತರಾಗ್ತಿದ್ರು. ಈ ಕಾರಣಕ್ಕಾಗಿ ಕಳೆದ 8 ವರ್ಷದ ಹಿಂದೆ ನಿವೃತ್ತ ಸೈನಿಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ನೇತೃತ್ವದ ತಂಡ ಮಂಗಳೂರಿನ ಬಂಗ್ರಾ ಕೂಳೂರು ಗೋಲ್ಡ್ ಫಿನ್ ಸಿಟಿಯಲ್ಲಿ ಕಂಬಳವನ್ನ ಆರಂಭಗೊಳಿಸಿತು. ಇದೀಗ ಕಂಬಳ ಉತ್ಸವಕ್ಕೆ ಲಕ್ಷಾಂತರ ಮಂದಿ ಆಗಮಿಸಿ ಕಣ್ತುಂಬಿಕೊಂಡ್ರು. 9 ವರ್ಷಗಳ ಹಿಂದೆ ಪ್ರಾರಂಭಗೊಂಡಿರುವಂತಹ ಈ ಒಂದು ಸಾಂಸ್ಕೃತಿಕ ಕ್ರೀಡೆ ಅಂತ ನಮ್ಮ ಮಂಗಳೂರಿನ ಜನರು ಆಗಿರ್ಬೋದು, ಉಡುಪಿಯ ಜನರು ಏನು ಕರಿತೀವೋ ಅದನ್ನ ಬಹಳ ಸುಂದರವಾಗಿ, ಬಹಳ ಯಶಸ್ವಿಯಾಗಿ 9 ವರ್ಷಗಳ ಹಿಂದೆ ಪೇಟದವರು ಕಾನೂನು ತಂದಿರುವಂತಹ ಸಂದರ್ಭದಲ್ಲಿ ಮಂಗಳೂರು ಕಂಬಳವನ್ನ ಅಂದಿನ ಕಾಲದಲ್ಲಿ ಗೋಲ್ಡ್ ಫಿನ್ ಸಿಟಿಯಲ್ಲಿ ಪ್ರಾರಂಭಗೊಳ್ಳುವಂತಹ ಆ ಸಂದರ್ಭದಲ್ಲೂ ಕೂಡ ಯಾರೂ ಕೂಡ ಕಂಬಳದ ಪ್ರೇಕ್ಷಕರು, ಕಂಬಳದ ತೀರ್ಪುಗಾರರಾಗಿರ್ಬೋದು, ಕಂಬಳ ಸಮಿತಿಯವರಾಗಿರ್ಬೋದು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ 9 ವರ್ಷಗಳ ನಂತರ ನವಯುಗ ಅಂದರೆ ನವ ವರ್ಷ ಆಕ್ಟಿವಿಟೀಸ್ ಅನ್ನು ಏನು ಮಾಡ್ತಿದ್ವಿ ನಾವು 9 ವರ್ಷ, ಯಾವತ್ತೂ ಕೂಡ ಅವರು ಅಂದಿನ ಕಾಲದಲ್ಲಿ ನಮ್ಮ ಯಾವ ಕಂಬಳ ಸಮಿತಿಯವರು ಅನ್ಕೊಂಡಿರಲಿಲ್ಲ ಇಂತಹ ಯಶಸ್ವಿಯಾದ ಕಂಬಳವನ್ನ ಇಂತಹ ಯುವಕರು ಮಾಡ್ತಾರಂತ. ನಗರ ಪ್ರದೇಶದಲ್ಲಿ ನಡೆಯುವ ಈ ಮಂಗಳೂರು ಕಂಬಳ ಜಾಗತಿಕ ಮಟ್ಟದಲ್ಲಿ ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ. ತುಳುವರ ಜನಪದ ಉತ್ಸವ ಆಗಿ ಮೂಡಿ ಬರುತ್ತಿರುವ ಈ ಕಂಬಳ ಕ್ರೀಡೆ ವೀಕ್ಷಿಸಲು ದೂರದ ಊರುಗಳಿಂದಲೂ ಪ್ರವಾಸಿಗರು ಬಂದು ತುಳುನಾಡಿನ ಸಂಸ್ಕೃತಿ ವೈಭವ ಕಣ್ತುಂಬಿಕೊಂಡಿದ್ದಾರೆ. ಕಂಬಳ ಅಂದ್ರೆ ಸಿನಿಮಾದಲ್ಲೋ ಮೊಬೈಲ್ನಲ್ಲೋ ನೋಡುತ್ತಿದ್ದ ನಗರವಾಸಿಗಳು ಕಂಬಳವನ್ನ ಕಣ್ಣಾರೆ ಕಾಣಬೇಕೆಂಬ ಆಸೆಯಿಂದ ವೀಕ್ಷಿಸಲು ಬಂದಿದ್ರು. ಯುವಕ ಯುವತಿಯರೇ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಕಂಬಳವನ್ನ ವೀಕ್ಷಿಸಿದ್ರು. ಮಾಜಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್, ಮಾಜಿ ರಾಜ್ಯಸಭಾ ಸದಸ್ಯೆ ಮೇರಿ ಕೋಮ್ ಮಂಗಳೂರು ಕಂಬಳದಲ್ಲಿ ಭಾಗಿಯಾಗಿ ಹರ್ಷ ವ್ಯಕ್ತಪಡಿಸಿದ್ರು. Happy that people so much craze for this Kamla event, and this is really unique, I should say, and I really appreciate Brijesh what he has done, especially for Bengaluru. And I come to know from PV Shetty about what he has done for this state, and I really it's a proud moment for me to part of this event. ಮಂಗಳೂರು ಕಂಬಳದಲ್ಲಿ ಈ ಬಾರಿ ಸುಮಾರು 180 ಜೊತೆ ಕೋಣಗಳು ಪಾಲ್ಗೊಂಡಿವೆ. ನೇಗಿಲು ಹಿರಿಯ ಹಾಗೂ ಕಿರಿಯ, ಹಗ್ಗ ಹಿರಿಯ ಹಾಗೂ ಕಿರಿಯ, ಕನಹಲಗೆ, ಅಡ್ಡಹಲಗೆ ಎಂಬ 6 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಿತು. ಸುಕ್ಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.